ನೋಡಿ, ಇವತ್ತು ಈ ದೇಶ ಕಂಡಂತಹ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಈ ದೇಶದಲ್ಲಿ ಅದು ಸಿದ್ದರಾಮಯ್ಯನವರು. ವೈಯಕ್ತಿಕವಾಗಿ ಟೀಕೆಗಳು ಅದು ಪಾರ್ವತಿ ಮೇಡಮ್ ಆಗಿರ್ಬೋದು, ಸಿದ್ದರಾಮಯ್ಯ ಇಲ್ಲಿವರೆಗೂ ಅಂತಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಪಾದಯಾತ್ರೆಯನ್ನು ಕೂಡ ಬಿಜೆಪಿ ಜೆಡಿಎಸ್ ಮಾಡ್ತು. ನೋಡಿ, ಇವತ್ತು ಈ ದೇಶ ಕಂಡಂತಹ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಈ ದೇಶದಲ್ಲಿ ಅದು ಸಿದ್ದರಾಮಯ್ಯನವರು. ಅಂತಹ ವ್ಯಕ್ತಿಯನ್ನ ಅವರನ್ನ ವೈಯಕ್ತಿಕ ತೇಜೋವಧೆ ಮಾಡುವುದರ ಮುಖಾಂತರ ಅವರ ಮುಖಕ್ಕೆ ಕಪ್ಪು ಮಸಿಯನ್ನು ಬಳಿಲಿಕ್ಕೆ ಏನು ಹೊರಟಿದ್ರು ಬಿಜೆಪಿಯವರು, ಜೆಡಿಎಸ್ ಅವರು, ಅವ್ರ ಮುಖಕ್ಕೆ ಇಡೀ ಅವ್ರ ಮೈಯೆಲ್ಲ ಮಸಿಯ ಹೋಗಿದೆ. ಇವತ್ತು ಮಾನ್ಯ ನ್ಯಾಯಾಧೀಶರು ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಏನು ಪ್ರಯತ್ನ ಪಟ್ಟರು, ಸಿದ್ದರಾಮಯ್ಯನವ್ರಿಗಾಗಲಿ, ಪಾರ್ವತಿ ಮೇಡಮ್ ಅವ್ರಿಗಾಗಲಿ, ನನಗಾಗಲಿ ಅವ್ರ ಕೆಟ್ಟ ಹೆಸರನ್ನು ತರಲಿಕ್ಕೆ ಏನು ಹೊರಟಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಅವರು, ಅವರಿಗೆ ಇವತ್ತು ಸೋಲಾಗಿದೆ. ಆ ದೇವರಿದಾನಲ್ಲ, ದೇವ್ರ ಮೇಲೆ ಒಬ್ಬರಿದ್ದಾನೆ, ಆ ದೇವರೇ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾನೆ. ಇನ್ನು ಮುಂದಾದ್ರೂ ಇಂಥ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದು ಈ ವಿರೋಧ ಪಕ್ಷ ಬಿಡ್ಲಿ ಅಂತ ನಾನು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಬ್ಲಾಕ್ ಮಾರ್ಕ್ ಆಗಿತ್ತು. ಎಲ್ಲಿವರೆಗೂ ಅಂತಂದ್ರೆ ಸಿಎಂ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂಥ ಲೆವೆಲ್ಗೆ ಹೋಗಿತ್ತು. ಸೊ ಈಗ ಸಿದ್ದರಾಮಯ್ಯನವರ ಶಕ್ತಿ ಮತ್ತಷ್ಟು ವೃದ್ಧಿ ಆಗಿದೆ ಅಂತ ಅನ್ಸುತ್ತೆ. ಈಗ ನ್ಯಾಚುರಲಿ ಈಗ ಆಗ್ಲೇಬೇಕಲ್ಲ. ಮತ್ತೆ ಈಗ ಮೀಡಿಯಾ ಒಳಗೊಂಡಂತೆ ನೀವು ಇಡೀ ದಿನ ನೀವು ಪಾಪ ಇದು ಮಾಡ್ತಾ ಇದ್ರಿ. ನೀವು ಏನು ಅವ್ರು ಹೇಳ್ತಾರೆ ಅದನ್ನು ತೋರಿಸ್ತಾ ಇದ್ರಿ. ನಾನು ಪದೇ ನಾನು ಸಾರಿ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರದ್ದಾಗಲಿ, ಪಾರ್ವತಿ ಮೇಡಮ್ದಾಗಲಿ, ನಂದಾಗಲಿ ಇದರಲ್ಲಿ ಏನೂ ಪಾತ್ರ ಇಲ್ಲ. ನ್ಯಾಯಯುತವಾಗಿ ಸೈಟ್ ತಗೊಂಡಿದ್ದಾರೆ. ಅದೇ ಪ್ರಕಾರ ವಾಪಸ್ಸು ಆಯ್ತು ಬಿಡಿ ಅಂತ ವಾಪಸ್ಸು ಕೊಟ್ಬಿಟ್ಟಿದ್ದಾರೆ. ಮತ್ತು 2021ರಲ್ಲಿ ಯಾವತ್ತು ಸೈಟ್ಸ್ ಕೊಟ್ಟರು ಅವತ್ತು ನಾನು ಮಂತ್ರಿ ಆಗಿರಲಿಲ್ಲ. ನಾನು ಮಂತ್ರಿ ಆಗಿದ್ದು 2023ರಲ್ಲಾಗಿದ್ದು. ಸಂಬಂಧ ಇಲ್ಲದಂಥ ವ್ಯಕ್ತಿ ನನ್ನ ಮೇಲೇನೂ ದ್ವೇಷ ತೀರ್ಸ್ಕೊಳ್ಳೋಂಥ ಕೆಲಸ ಮಾಡಿದ್ರು. ಆದ್ದರಿಂದ ಇವತ್ತು ಘನ ನ್ಯಾಯಾಲಯ ಇವರಿಗೆಲ್ಲ ಮುಖಕ್ಕೆ ಮಂಗಳಾರತಿ ಮಾಡಿ ಇವರೀಗ ಮುಖ ಮುಚ್ಕೊಂಡು ಓಡಾಡೋದು. ಅಶೋಕ್ ಅವರು ಬಿಜೆಪಿ ವಿರೋಧ ಮಾಡ್ತಿರುವಂತದ್ದು ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ತಗೋತಾರೆ ವಾಪಸ್ ಮತ್ತೆ ಅಂತ. ಇಲ್ಲ, ನಮಗೇನು ಸೈಟ್ ಬೇಕಾಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಪಾರ್ವತಿ ಮೇಡಮ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ತೀನಿ, ಸೈಟ್ ವಾಪಸ್ ತಗೊಳ್ಳೋವಂಥ ಕೆಲಸ ಬೇಡ. ಈ ಸೈಟ್ಗಳನ್ನು ಅಶೋಕ್ ಅವರಿಗೆ ದಾನ ಮಾಡಿಬಿಡಿ ಅಂತ ಹೇಳ್ತೀನಿ.